ಕಲಬುರಗಿಯಲ್ಲಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ನಡೆದಂತಹ ಯುವಕನ ಸಾವಿನ ಪ್ರಕರಣ ಈಗ ಹೊಸ ತಿರುವನ್ನು ಪಡೆದುಕೊಂಡಿದೆ. ಮಲ್ಲಿಕಾರ್ಜುನ್ ಅಮರೇಗೌಡ ಎನ್ನುವ 28 ವರ್ಷದ ಯುವಕ ಕಳೆದ 21ರ ರಾತ್ರಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಶರಣ ಬಸವೇಶ್ವರ ಕೆರೆಯಲ್ಲಿ ಮುಳುಗಿ ಸಾವಿಗೀಡಾಗಿದ್ದ. ಈ ಸಂದರ್ಭದಲ್ಲಿ ವಿಡಿಯೋ ತುಣುಕುಗಳು ಲಭ್ಯವಾಗಿದ್ದು ಆ ದೃಶ್ಯಗಳು ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿವೆ. ಕಾರಣ 4 ಯುವಕರು ನೀರಲ್ಲಿ ಗಣೇಶನನ್ನ ಮುಳುಗಿಸಲು ಯತ್ನಿಸೋದರ ಜೊತೆಗೆ ಈ ಮಲ್ಲಿಕಾರ್ಜುನನ ಸಾವಿಗೂ ಕಾರಣವಾಗಿದ್ದಾರೆ ಅಂತ ಮೃತನ ಕುಟುಂಬದವರು ಆರೋಪಿಸಿದ್ದಾರೆ. ಅಲ್ಲದೆ ಇದು ಪ್ರೀ ಪ್ಲಾನ್ಡ್ ಮರ್ಡರ್ ಆಗಿತ್ತು. ತನಿಖೆ ನಡೆಸುವಂತೆ ಎಸ್ಪಿಗೆ ದೂರು ನೀಡಲಾಗಿದೆ. ಗಣೇಶ ವಿಸರ್ಜನೆ ವೀಕ್ಷಣೆಗೆ ಆಗಮಿಸಿದ ಯುವಕನೊಬ್ಬ ತನ್ನ ಮೊಬೈಲ್ನಲ್ಲಿ ತೆಗೆದಂತಹ ದೃಶ್ಯ ಇದಾಗಿದ್ದು ತನಿಖೆಯ ನಂತರವಷ್ಟೇ ಸತ್ಯ ಹೊರಬರಲು ಸಾಧ್ಯ. ಅದೇ ಗಣೇಶನ ವಿಸರ್ಜನೆಗೆ ಹೋಗಿದ್ರಿ ಫೋನ್ ಹಚ್ಚಿ ಇವ್ರು ಬುಕ್ ಸ್ಟಾಲ್ನಾಗ ಕೊಟ್ಟಿದ್ರಿ ಅಣ್ಣನ ಫ್ರೆಂಡ್ ಬುಕ್ ಸ್ಟಾಲ್ನಾಗ ಫೋನ್ ಹಚ್ಚಿ ಕರ್ಸ್ಕೊಂಡಾರಿ. ಬಾರೋ ಮಲ್ಲು ಯಾರೂ ಇಲ್ಲ ಗಣೇಶನ ಮೂರ್ತಿ ವಿಸರ್ಜನೆ ಮಾಡಮಂತೆ ಕರ್ಸ್ಕೊಂಡು ಹೋಗ್ಯಾರಿ. ಹೋಗಿ ಕೆಸಿಂದ ಒಳಗೆ ಒಯ್ದು ಒತ್ತಾರಿ. ಇಲ್ಲಿ ಶಾಬಾಜಾರ್ದೊಂದು ಹುಡುಗ ಹೇಳಗತ್ತದ ಅಲ್ಲಿ ನಮ್ಮ ಅಣ್ಣ ಮುಳುಗ್ಯಾನ ಅಂದ್ರೆ ಪೊಲೀಸರು ಸುದ್ದಿ ಅವ್ನಿಗೆ ಹೊಡೆದು ಕಳ್ಸ್ಯಾರ. ಏನು ಹೇಳ್ತಿರೋ ಹೋಗ ನಾನು ಅವ ಇವ್ರಿಗೆ ಬಂದು ಕರ್ಕೊಂಡು ಹೋಗತ್ತಾನ. ಅವ್ರು ಒಬ್ಬರು ಭೀ ಜಾಗಿನ ಮೇಲೆ ಇಲ್ರಿ. ಯಾರು ಹೇಳಿಲ್ರಿ. ಸ್ಟಾಫ್ದವ್ರು ಒಬ್ಬರು ಇಲ್ಲ ಅಲ್ಲಿ ಹೋಗತ್ತಾನ. ಇವರೆಲ್ಲ ಹೋಗತ್ತಾನ. ಫೋನ್ ಹಚ್ಚಿರ್ ಭೀ ಹೊಸ ಫೋನ್ ಸ್ವಿಚ್ ಆಫ್. ಮತ್ತು ನಮ್ಮ ಮಾಮ ಹೋಗಿ ಕೇಳೋಣ ಎಲ್ಲಿ ಏನು ಪ್ರೂಫ್ ಏನದ ತೋರಿಸ್ರಿ, ನಿಮ್ಮ ಹಳೆ ಮುಳುಗೇನ ಪ್ರೂಫ್ ಏನದ ತೋರಿಸ್ ಅಂತ ಹೇಳ್ತಿರತ್ರಿ. ಕಾಲೇಜ್ ಗಣಪತಿ ತೊಗೊಂಬಂದು ವಿಸರ್ಜನೆ ಮಾಡ್ಯಾನ. ವಿಸರ್ಜನೆ ಮಾಡಿದ ತಕ್ಷಣ ಹೊರಗೆ ಹೊಂಟಾನವ. ಆಮೇಲೆ ಅವ್ನಿಗೆ ಪ್ರಿಪ್ಲಾನ್ ಒಳಗೆ ಜೊಕ್ಕೊಂಡೋಗಿ ಅದು ಮರ್ಡರ್ ಮಾಡ್ಯಾರ. ಒಂದು ಈ ಸೆಕೆಂಡ್ರಿ ಇದು ನಮಗೇನೋ ಅವೇನು ಕಾಲು ಜಾರಿ ಬಿದ್ದಾನ ಹಾಗೆಲ್ಲ ಗೊತ್ತಾಗಬೇಕು. ನಾವು ಕಾಲು ಜಾರಿ ಬಿದ್ದಾನ ಅಂತ ನಾವು ಗಪ್ಪಿದ್ದೆವು. ಹಾಗೇದೇನೋ ಇನ್ಸಿಡೆಂಟ್ ಆಗೈತೆ ಅವನ್ನೆಲ್ಲ ತೆಗೆಸೋಕ್ಕೆಲ್ಲ ಜಿಲ್ಲಾಡಳಿತ ಎಲ್ಲರೂ ಕಲಿತು ನಾವೆಲ್ಲರೂ ಕಲಿತು ತೆಗೆಸ್ದೇವು ಅದು ಬಾಡಿ ತೆಗೆಸ್ಬೇಕು. ಆಮ್ಯಾಗ ನಮಗೆ ಬೆಳಗ್ಗೆ ಎಲ್ಲ ವೀಡಿಯೋ ಕ್ಲಿಪ್ಸ್ಗಳು ಬಂದಾಗ ಈ ವಿಡಿಯೋ ಕ್ಲಿಪ್ ನೋಡ್ಬೇಕು ನಮ್ಗೆ ಗೊತ್ತಾಯಿತು ಇದು ಪ್ರಿಪ್ಲಾನ್ ಮರ್ಡರ್ ಅದ. ಇದು ಉದ್ದೇಶಪೂರ್ವಕ ಮಾಡಿರೋದು ಅವನಿಗೆ. ಇದು ಯಾರು ಏನು ಸುದ್ದಿದ್ದು ಕೂಲಂಕಷ ಪರ್ಲಿ ಇದಾಗ ಇನ್ನೊಂದು ಬೇಜವಾಬ್ದಾರಿ ಅಂದರೆ ಕಾಲೇಜ್ ಸ್ಟಾಫ್ ಯಾರೂ ಇದ್ದಿಲ್ಲ ಅಲ್ಲಿ. ಆದ ತಕ್ಷಣ ಯಾರೂ ಇಲ್ಲ. ಈವನ್ ಇಲ್ಲಿ ತನಕ ಸೌಜನ್ಯಕ್ಕೆ ಸುದ ಕಾಲೇಜವರು ಒಬ್ಬರು ಸುದ ಇಲ್ಲಿ ನಮ್ಮ ಮನೆಗೆ ಬಂದು ಯಾರೂ ಭೇಟಿಯಾಗಿಲ್ಲ. ಕಲಬುರಗಿಯಲ್ಲಿ ಯುವಕನ ಸಾವಿನ ಪ್ರಕರಣ ಈಗ ತಿರುವು ಪಡೆದುಕೊಂಡಿರುವಂಥದ್ದು. ಗಣೇಶ ವಿಸರ್ಜನೆ ವೇಳೆ ಸಾವನ್ನಪ್ಪಿದಂತಹ ಮಲ್ಲಿಕಾರ್ಜುನನ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಗಣೇಶನನ್ನ ಮುಳುಗಿಸುವಂತಹ ಸಂದರ್ಭದಲ್ಲಿ ಭಾಗಿಯಾಗಿದ್ದಂತಹ ಮಲ್ಲಿಕಾರ್ಜುನನ ಜೊತೆಗಿದ್ದಂತಹ ಸ್ನೇಹಿತರೆ ದಬ್ಬಿ ಮುಳುಗಿಸಿದ್ದಾರಾ ಅನ್ನುವಂತಹ ಅನುಮಾನ ಆ ದೃಶ್ಯಗಳಲ್ಲಿ ಕಾಣಿಸ್ತಾ ಇರುವಂಥದ್ದು. ಇದರ ಬಗ್ಗೆ ದೂರನ್ನ ದಾಖಲಿಸಿದ್ದಾರೆ ಪೋಷಕರು. ಈ ಸಂಬಂಧ ತನಿಖೆಯಾಗಬೇಕು, ಯಾರು ಈ ಕೃತ್ಯವನ್ನು ಎಸಗಿದವರು ಅನ್ನೋದು ಗೊತ್ತಾಗಬೇಕು ಅನ್ನೋದು ಪೋಷಕರ ಆಗ್ರಹವಾಗಿದೆ. ಗಣೇಶ ವಿಸರ್ಜನೆ ವೇಳೆ ಮೃತಪಟ್ಟಿದ್ದಂತಹ ಮಲ್ಲಿಕಾರ್ಜುನ ಕಾಲು ಜಾರಿ ಬಿದ್ದಿರಬಹುದು ಅಂತ ಅಂದುಕೊಂಡಿದ್ರು ಮನೆಯವರು. ಆದರೆ ನಂತರ ಎಲ್ಲಿ ಬಂದಂತಹ ಯುವಕನೊಬ್ಬ ಆ ದೃಶ್ಯಗಳನ್ನ ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದ. ಅದನ್ನ ನೋಡಿದ ಮೇಲೆ ಅನುಮಾನ ಸೃಷ್ಟಿಯಾಗಿರುವಂತದ್ದು ಇದು ಪ್ರೀ ಪ್ಲಾನ್ಡ್ ಮರ್ಡರ್ ಇರಬಹುದಾ ಅಂತ. ದೃಶ್ಯಗಳಲ್ಲಿ ಗಮನಿಸುವಂತೆ ಆತನನ್ನ ಮುಳುಗಿಸಲಾಗಿದೆಯಾ ಅನ್ನುವಂತಹ ಅನುಮಾನ ಈಗ ದಟ್ಟವಾಗ್ತಾ ಇದೆ. ಏನೇ ಆಗಲಿ ತನಿಖೆಯಿಂದಷ್ಟೇ ಸತ್ಯ ಹೊರಬರಬೇಕಿದೆ.